ಜಲಾಶಯದ 7 ಕ್ರಸ್ಟ್ ಗೇಟ್ಗಳು ಬೆಂಡ್ ಆಗಿವೆ. ತಜ್ಞರ ಎಚ್ಚರಿಕೆಯನ್ನ ನಿರ್ಲಕ್ಷ್ಯ ಮಾಡಿದ ಹಾಗಾದ್ರೆ ಟಿಬಿ ಬೋರ್ಡ್ ಅನ್ನುವಂತಹ ಪ್ರಶ್ನೆಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಬೆಂಡ್ ಆಗಿರ್ತಕ್ಕಂತಹ ಕಾರಣ ಓಪನ್ ಆಗದೆ ಒಟ್ಟು 7 ಗೇಟ್ಗಳು ಇದೆ. ತುಂಗಭದ್ರಾ ಜಲಾಶಯಕ್ಕೆ ಹಾಗಾದ್ರೆ ಮತ್ತೆ ಆಪತ್ತು ಕಾದಿದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ಓಪನ್ ಆಗ್ತಾ ಇಲ್ಲ ತುಂಗಭದ್ರಾ ಜಲಾಶಯದ 7 ಗೇಟ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಡ್ಯಾಮ್ನ ಸೇಫ್ಟಿ ರಿವ್ಯೂ ವರದಿಯಲ್ಲಿ ಮತ್ತೊಂದಿಷ್ಟು ಆತಂಕಕಾರಿ ಅಂಶಗಳು ಬೆಳಕಿಗೆ ಬಂದಿದೆ. ಹಾಗಾಗಿ ತಜ್ಞರು ಎಚ್ಚರಿಕೆಯನ್ನ ನೀಡಿದ್ರು ಕೂಡ ಆ ಎಚ್ಚರಿಕೆಯನ್ನ ಟಿಬಿ ಬೋರ್ಡ್ ವತಿಯಿಂದ ನಿರ್ಲಕ್ಷ್ಯ ಮಾಡಲಾಯ್ತಾ? ತುಂಗಭದ್ರಾ ಜಲಾಶಯಕ್ಕೆ ಮತ್ತು ಆಪತ್ತು ಕಾದಿದೆಯಾ ಅನ್ನೋದಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳು ಸದ್ಯ ಮುನ್ನೆಲೆಗೆ ಬರ್ತಾ ಇದೆ. ತುಂಗಭದ್ರಾ ಜಲಾಶಯದ 7 ಕ್ರಸ್ಟ್ ಗೇಟ್ಗಳು ಕೂಡ ಬೆಂಡ್ ಆಗಿವೆ. ಓಪನ್ ಆಗ್ತಾ ಇಲ್ಲ ತುಂಗಭದ್ರಾ ಜಲಾಶಯದ ಈ 7 ಗೇಟ್ ಅನ್ನೋದಾಗಿ. ಹಾಗಾಗಿ ಡ್ಯಾಮ್ನ ಸೇಫ್ಟಿ ರಿವ್ಯೂ ಅನ್ನ ನೋಡ್ತಾ ಹೋದ್ರೆ, ಅಂದ್ರೆ ಆ ಒಂದು ರಿಪೋರ್ಟ್ ಅನ್ನ ನೋಡ್ತಾ ಹೋದ್ರೆಯೂ ಕೂಡ ಕೆಲವೊಂದಿಷ್ಟು ಆತಂಕಕಾರಿ ಅಂಶಗಳು ಬೆಳಕಿಗೆ ಬಂದಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಬನ್ನಿ ನೋಡೋಣ. ತುಂಗಭದ್ರಾ ಜಲಾಶಯಕ್ಕೆ ಕಾದಿದೆಯಾ ಗಂಡಾಂತರ? ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬೇರೆ ಯಾರು ಅಲ್ಲ, ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರು ಸ್ಫೋಟಕ ಹೇಳಿಕೆಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಏನು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಸುಮಾರು ತುಂಗಭದ್ರಾ ಜಲಾಶಯದ ಲೈವ್ ಸನ್ನಿವೇಶವನ್ನು ಕೂಡ ನಾವು ತೋರಿಸ್ತಾ ಇದೀವಿ. ಈಗ ಸದ್ಯ 3 ಗೇಟ್ಗಳಿಂದ ನೀರು ಕೂಡ ಧುಮುಕ್ತಾ ಇದೆ. ಏನು 3 ಗೇಟ್ಗಳನ್ನ ಮಾತ್ರ ಮೇಲಕ್ಕೆ ಎತ್ತಲಿಕ್ಕೆ ಆಗ್ತಾ ಇದೆ, ಇನ್ನುಳಿದ ಗೇಟ್ಗಳು ಓಪನ್ ಆಗ್ತಾ ಇಲ್ಲ ಅಂತಕ್ಕಂತ ಹೇಳಿಕೆಯನ್ನು ಕೂಡ ಶಿವರಾಜ್ ತಂಗಡಗಿ ಅವರೇ ಸ್ವತಃ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. 11 ಮತ್ತು 18, 24, 27, 27, 28 ಗೇಟ್ಗಳನ್ನ ಮೇಲಕ್ಕೆ ಏರಿಸಲು ಆಗ್ತಾ ಇಲ್ಲ ಮತ್ತು ಇಳಿಸಲು ಆಗ್ತಾ ಇಲ್ಲ ಅಂತಕ್ಕಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತು ಈಗ ಆಲ್ರೆಡಿ 6 ಗೇಟ್ಗಳು ಕೂಡ, ಅಂದ್ರೆ ಕ್ರಸ್ಟ್ ಗೇಟ್ಗಳು ಕೂಡ ಬೆಂಡ್ ಆಗಿದ್ದಾವೆ. ಈ ಬಗ್ಗೆ ಡ್ಯಾಮ್ ಸೇಫ್ಟಿ ರಿವ್ಯೂ ಕಮಿಟಿಯಲ್ಲೂ ಕೂಡ ಈ ಒಂದು ವರದಿ ಕೂಡ ಈಗ ಆಲ್ರೆಡಿ ಬಂದಿರತಕ್ಕಂಥದ್ದು. ಹಾಗಾಗಿ ಈ ಗೇಟ್ಗಳ ಸಮಸ್ಯೆ ಇರೋದ್ರಿಂದ ಡ್ಯಾಮ್ ಅಲ್ಲಿ ಸುಮಾರು 80 TMC ಅಷ್ಟು ನೀರನ್ನ ಮಾತ್ರ ಸಂಗ್ರಹ ಇರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಮತ್ತು ಈಗ 1 ಲಕ್ಷ